ವಿಧಾನಸೌಧದ ಒಳಗೆ ಒಂದು ಕುರ್ಚಿ ಆದ್ರೆ ಅದರ ಸುತ್ತ ಸುತ್ತುತ್ತಿರುವುದು ಕರ್ನಾಟಕ ರಾಜಕೀಯ. ಎದುರು ಸಾಲಿನ ಬೆಂಚ್ನಲ್ಲಿ ದಶಕಗಳ ಕಾಲ ಸರ್ಕಾರವನ್ನು ಪ್ರತಿ ಪಕ್ಷವನ್ನ ಮುನ್ನಡೆಸಿದ ನಾಯಕ ಈಗ ಎಲ್ಲಿ ಕುಳಿತುಕೊಳ್ತಾರೆ? ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಮೊದಲ ಸಾಲಿನಲ್ಲೇ ಕಾಣಿಸಿಕೊಳ್ತಾರಾ ಅಥವಾ ಯಡಿಯೂರಪ್ಪ ಮಾದರಿಯಲ್ಲಿ ಕೊನೆಯ ಬೆಂಚ್ಗೆ ಹೋಗ್ತಾರಾ? ಆಗಸ್ಟ್ 13ರಿಂದ ಆರಂಭವಾಗಲಿರುವ ಮುಂಗಾರು ಅಧಿವೇಶನಕ್ಕೂ ಮುನ್ನ ಕಾಂಗ್ರೆಸ್ ಪಾಳ್ಯದಲ್ಲೇ ಈ ಪ್ರಶ್ನೆ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಸಿದ್ದರಾಮಯ್ಯ ಆಸನ ಎಲ್ಲಿ? ಅಧಿವೇಶನಕ್ಕೂ ಮುನ್ನ ರಾಜಕೀಯ ಕುತೂಹಲ. ಸದನದಲ್ಲಿ ಇಂದು ಸಿದ್ದರಾಮಯ್ಯ ಚಮಕಾರ್. ಸದನದಲ್ಲಿ ಮೂಲೆ ಗುಂಪಾಗ್ತಾರ ಮಾಜಿ ಸಿಎಂ ಸಿದ್ದು. ಮೌನವಾಗಲಿದೆಯಾ? ಸದನದಲ್ಲಿ ಗರ್ಜಿಸಿದ ಸಿದ್ದರಾಮಯ್ಯನವರ ಧ್ವನಿ. ಆಗಸ್ಟ್ 13ರಿಂದ 2 ವಾರಗಳ ಕಾಲ ನಡೆಯಲಿರುವ ಕರ್ನಾಟಕ ವಿಧಾನಮಂಡಲದ ಮುಂಗಾರು ಅಧಿವೇಶನ ರಾಜಕೀಯವಾಗಿ ಅತ್ಯಂತ ಮಹತ್ವ ಪಡೆದುಕೊಂಡಿದೆ. ಒಂದೆಡೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರಕ್ಕೆ ಇದು ಮೊದಲ ದೊಡ್ಡ ಅಗ್ನಿ ಪರೀಕ್ಷೆ. ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸದನದಲ್ಲಿ ಯಾವ ಆಸನದಲ್ಲಿ ಕುಳಿತುಕೊಳ್ಳಲಿದ್ದಾರೆ ಅನ್ನುವುದು ರಾಜಕೀಯ ವಲಯದಲ್ಲಿ ಭಾರೀ ಕುತೂಹಲವನ್ನು ಮೂಡಿಸಿದೆ. ಸುಮಾರು 2 ದಶಕಗಳ ಕಾಲ ಸದನದ ಮುಂಚೂಣಿ ರಾಜಕಾರಣಿಯಾಗಿದ್ದ ಸಿದ್ದರಾಮಯ್ಯ ಇದೀಗ ಯಾವ ಸ್ಥಾನವನ್ನ ಆಯ್ಕೆ ಮಾಡಿಕೊಳ್ತಾರೆ ಅನ್ನುವುದರ ಮೇಲೆ ಎಲ್ಲರ ದೃಷ್ಟಿ ನೆಟ್ಟಿದೆ. 2009ರಲ್ಲಿ ಪ್ರತಿಪಕ್ಷ ನಾಯಕರಾಗಿ ಸದನದ ಎದುರು ಸಾಲಿನಲ್ಲಿ ಕುಳಿತ ಸಿದ್ದರಾಮಯ್ಯ 2013ರಲ್ಲಿ ಮುಖ್ಯಮಂತ್ರಿ, 2023ರಲ್ಲಿ ಮತ್ತೆ ಮುಖ್ಯಮಂತ್ರಿ, ಈಗ ಅಧಿಕಾರದಿಂದ ಹಿಂದೆ ಸರಿದ ನಂತರ ಮೊದಲ ಅಧಿವೇಶನ ಎದುರಿಸುತ್ತಿದ್ದಾರೆ. ಹೀಗಾಗಿ ಈ ಬಾರಿ ಅವರ ಆಸನ ವ್ಯವಸ್ಥೆ ಕೇವಲ ಕುರ್ಚಿಯ ಪ್ರಶ್ನೆಯಲ್ಲ, ಅದು ಕಾಂಗ್ರೆಸ್ನ ನಾಯಕತ್ವದ ಸಂದೇಶ ಅನ್ನುವ ವಿಶ್ಲೇಷಣೆಯೂ ಕೇಳಿ ಬರ್ತಾ ಇದೆ. ಇನ್ನು ವಿಧಾನಮಂಡಲದ ಮೂಲಗಳ ಪ್ರಕಾರ ಹಿರಿಯ ನಾಯಕರು ತಮಗೆ ಅನುಕೂಲವಾದ ಆಸನಕ್ಕಾಗಿ ಅಧಿಕೃತ ಮನವಿ ಮಾಡಿದ್ರೆ ಅದಕ್ಕೆ ತಕ್ಕಂತೆ ವ್ಯವಸ್ಥೆ ಮಾಡಲಾಗ್ತಿದೆ. ಸಿದ್ದರಾಮಯ್ಯ ಆಪ್ತ ವಲಯದ ಮಾಹಿತಿ ಪ್ರಕಾರ ಈ ಬಾರಿ ಅವರಿಗೆ ಮೊದಲ ಆದ್ಯತೆ ಸ್ಥಾನಮಾನವಲ್ಲ, ಆರಾಮದಾಯಕ ಆಸನ. ವಯಸ್ಸಿನ ಕಾರಣದಿಂದ ಸುಲಭವಾಗಿ ಎದ್ದು ನಿಲ್ಲೋದಕ್ಕೆ ಹಾಗೂ ಕೂತ್ಕೊಳ್ಳೋದಕ್ಕೆ ಅನುಕೂಲ ಆಗುವುದಕ್ಕೆ ಸ್ಥಳವೇ ಅವರಿಗೆ ಮುಖ್ಯ ಎನ್ನಲಾಗ್ತಿದೆ. ಇನ್ನು ರಾಜಕೀಯವಾಗಿ ನೋಡಿದರೆ ಸಿದ್ದರಾಮಯ್ಯ ಈಗಲೂ ಕಾಂಗ್ರೆಸ್ನ ಅತ್ಯಂತ ಅನುಭವಿ ತಂತ್ರಗಾರ. ಸರ್ಕಾರ ಸಂಕಷ್ಟಕ್ಕೆ ಸಿಲುಕಿದಾಗ ಸದನದಲ್ಲಿ ನಿಂತು ಉತ್ತರಿಸುವ ಸಾಮರ್ಥ್ಯ ಹೊಂದಿರುವ ಕೆಲವೇ ನಾಯಕರಲ್ಲಿ ಅವರು ಒಬ್ಬರು. ಹೀಗಾಗಿ ಅವರು ಯಾವ ಬೆಂಚ್ನಲ್ಲಿ ಕೂತರೂ ಅವರ ರಾಜಕೀಯ ಪ್ರಭಾವ ಮಾತ್ರ ಕಡಿಮೆ ಆಗುವುದಿಲ್ಲ ಅನ್ನುವ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಬೆಂಚ್ ಬದಲಾಗಬಹುದು, ಪ್ರಭಾವ ಬದಲಾಗುತ್ತಾ? ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿ 2 ತಿಂಗಳು ಮಾತ್ರ ಕಳೆದಿದೆ. ಇದೇ ವೇಳೆ ಸಚಿವ ಸಂಪುಟವು ಇತ್ತೀಚೆಗೆ ವಿಸ್ತರಣೆಯಾಗಿದೆ. ಹಲವು ಹೊಸ ಸಚಿವರು ಇದೇ ಮೊದಲ ಬಾರಿಗೆ ಅಧಿವೇಶನದಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಅನುಭವದ ಕೊರತೆಯನ್ನ ಬಳಸಿಕೊಂಡು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕೆ ಬಿಜೆಪಿ ಜೆಡಿಎಸ್ ಮೈತ್ರಿ ಈಗಾಗಲೇ ತಂತ್ರ ರೂಪಿಸಿದೆ. ಈ ಅಧಿವೇಶನದಲ್ಲಿ ಹಲವು ಮಹತ್ವದ ವಿಷಯಗಳು ಚರ್ಚೆಗೆ ಬರಲಿದೆ. ಕೆಪಿಎಸ್ಸಿ ವಿವಾದ, ಬಿಡದಿ ಭೂಮಿ ಹಗರಣ, ರಾಜ್ಯದ ಬರ ಪರಿಸ್ಥಿತಿ, ಆಡಳಿತ ವೈಫಲ್ಯದ ಆರೋಪ, ಹಣಕಾಸಿನ ಸ್ಥಿತಿ, ಕಾನೂನು ಸುವ್ಯವಸ್ಥೆ ಇವೆಲ್ಲವೂ ಸರ್ಕಾರಕ್ಕೆ ತಲೆನೋವಾಗಿದೆ, ಪರಿಣಮಿಸುವ ಸಾಧ್ಯತೆ ಇದೆ. ವಿಶೇಷವಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಈ ಅಧಿವೇಶನವನ್ನ ಸರ್ಕಾರದ ವಿರುದ್ಧದ ದೊಡ್ಡ ರಾಜಕೀಯ ವೇದಿಕೆಯನ್ನಾಗಿ ಬಳಸುವುದಕ್ಕೆ ಸಜ್ಜಾಗಿದೆ. ಮೂಲಗಳ ಪ್ರಕಾರ ಸಿದ್ದರಾಮಯ್ಯ ಮೊದಲ ಸಾಲಿನಲ್ಲಿ ಕುಳಿತರೂ, ಹಿಂಬದಿ ಬೆಂಚ್ನಲ್ಲಿ ಕೂತರೂ ಸದನದಲ್ಲಿ ಅವರ ಧ್ವನಿ ಅಷ್ಟೇ ಪ್ರಭಾವಶಾಲಿ ಆಗಿರಲಿದೆ. ಅಗತ್ಯ ಬಿದ್ದರೆ ಮಧ್ಯ ಪ್ರವೇಶ ಮಾಡಿ ಸರ್ಕಾರವನ್ನ ರಕ್ಷಿಸುವ ಹೊಣೆಗಾರಿಕೆ ಅವರ ಮೇಲೆ ಇರಲಿದೆ ಎನ್ನಲಾಗ್ತಿದೆ. ಇತಿಹಾಸದ ಕಡೆ ನೋಡಿದ್ರೆ ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಸ್ಥಾನ ತೊರೆದ ಬಳಿಕ ಹಿಂಬದಿ ಬೆಂಚ್ನಲ್ಲಿ ಕೂತ್ಕೊಂಡು ಸದನದಲ್ಲಿ ಮಾತಾಡಿದರು. ಅದೇ ಮಾದರಿಯನ್ನ ಸಿದ್ದರಾಮಯ್ಯ ಅನುಸರಿಸುತ್ತಾರಾ ಅಥವಾ ಕಾಂಗ್ರೆಸ್ ಅವರಿಗೆ ಮುಂಚೂಣಿ ಸ್ಥಾನವನ್ನೇ ನೀಡುತ್ತಾ ಅನ್ನೋದು ಅಧಿವೇಶನದ ಮೊದಲ ದಿನವೇ ಸ್ಪಷ್ಟ ಆಗಲಿದೆ. ಒಟ್ನಲ್ಲಿ ಇದು ಕೇವಲ ಒಂದು ಆಸನದ ವಿಚಾರವಲ್ಲ. ಕಾಂಗ್ರೆಸ್ನ ಒಳ ರಾಜಕೀಯ, ಹಿರಿಯ ನಾಯಕರಿಗೆ ನೀಡುವ ಗೌರವ, ಡಿಕೆ ಶಿವಕುಮಾರ್ ನಾಯಕತ್ವ, ಸಿದ್ದರಾಮಯ್ಯನವರ ಮುಂದಿನ ಪಾತ್ರ ಇದೆಲ್ಲದರ ಪ್ರತೀಕವಾಗಿ ಆ ಆಸನದ ಪ್ರಶ್ನೆ ರೂಪುಗೊಂಡಿದೆ. ಆಗಸ್ಟ್ 13ರಂದು ವಿಧಾನಸೌಧದಲ್ಲಿ ಯಾವ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಕೂತ್ಕೊಳ್ತಾರೆ ಅನ್ನೋದನ್ನ ಇಡೀ ರಾಜ್ಯವೇ ಗಮನಿಸಲಿದೆ. ರೇಣುಕಾ ಕೆ, ಪೊಲಿಟಿಕಲ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ.
ಒಂದು ಕುರ್ಚಿ, ಒಂದು ರಾಜಕೀಯ ಸಂದೇಶ, ಒಂದು ಅಧಿವೇಶನ. ಸಿದ್ದರಾಮಯ್ಯ ಎಲ್ಲಿ ಕುಳಿತುಕೊಳ್ತಾರೆ ಎಂಬ ಕುತೂಹಲಕ್ಕೆ ಆಗಸ್ಟ್ 13ರಂದು ತೆರೆ ಬೀಳಲಿದೆ. ಆದರೆ ಅದಕ್ಕಿಂತ ದೊಡ್ಡ ಪ್ರಶ್ನೆ, ಬಿಜೆಪಿ ಜೆಡಿಎಸ್ ದಾಳಿಯನ್ನು ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗಿ ಎದುರಿಸುತ್ತಾ? ಮುಂಗಾರು ಅಧಿವೇಶನವೇ ಆ ಪ್ರಶ್ನೆಗೆ ಉತ್ತರ ನೀಡಲಿದೆ.